ಎಲ್ಲರಿಗೂ ಡೇ ಟೈಮ್ ಚಾಲೆಂಜ್ಗೆ ಸ್ವಾಗತ ಸುಸ್ವಾಗತ. ನಮ್ಮದು ಗೊತ್ತಲ್ಲ, ದಿನನಿತ್ಯ ಇದ್ದಿದ್ದೆ ಫಸ್ಟು ಬಿಸಿನೀರು ಒಂದು ಗ್ಲಾಸು ಲೈಟಾಗಿ ಬಿಸಿ ಮಾಡಿಕೊಂಡು ಮನೆಗೆ ಒಂದು 10 ರೌಂಡು ವಾಕಿಂಗ್ ಮಾಡಿ, ಮನೆಗೆ ಒಂದು 10 ರೌಂಡು ನೇಚರ್ ನೋಡ್ಕೊಂಡು ವಾಕಿಂಗ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಆಮೇಲೆ ಮುಂದಿನ ಕೆಲಸ ನೋಡೋದಷ್ಟೇ. ನಮ್ಮ ದಿನನಿತ್ಯ ಜೀವನದ ಕಡೆ ನಮ್ಮ ಹಾದಿ ಸಾಗಿತು. ಮಾರ್ಕೆಟ್ ಕಡೆ ಆಲ್ರೆಡಿ ಮಾರ್ಕೆಟಾಗಿ ಏನೋ ಟೊಮೊಟೊ ಕಮ್ಮಿ ಬಂದೈತೆ, ರೇಟ್ ಜಾಸ್ತಿ ಆಗ್ಬೋದು. ಇವತ್ತು ಲೇಟಾಗಿ ಬೇರೆ ಓದ್ತಾ ಇದ್ದೀನಿ, 8:45 ಆಯಿತು, ಇನ್ನೂ ಹೊಸಪೇಟೆ ಕೂಡ ಹೋಗಿಲ್ಲ. ಏನಾದೈತೆ ಅಂತ ನೋಡಬೇಕು. ಇವಾಗ ಒಂದು ಥಾಟ್ ಬಂದು, ಏನು ಥಾಟ್ ಅಂದ್ರೆ ಯೋಚನೆ ಮಾಡ್ತಾಯಿದ್ದೆ ನಾನು. ಯಾವ ಥರ ಯೋಚನೆ ಅಂದಾಗನ, ಒಬ್ಬನ ರೆಡಿ ಮಾಡೋದು ಅಷ್ಟೊಂದು ಈಸಿ ಏನಲ್ಲ. ಒಬ್ಬನ ರೆಡಿ ಮಾಡೋಕ್ಕೆ ಹೋಗಿ ನಮ್ಮ ಖುಷಿನ ನಾವೇ ಹಾಳು ಮಾಡ್ಕೊಂಬಿಡ್ತೀರೇನೋ ಅನ್ನಿಸ್ತೈತೆ. ಅದಕ್ಕೋಸ್ಕರ ನಮ್ಮ ಖುಷಿನ ನಾವು ನೋಡಿಕೊಂಡು ನಮ್ಮ ಜೊತೆಗಿರೋರ ಜೊತೆ ನಾವು ಖುಷಿಯಾಗಿ ಇದ್ಕೊಂಡಿದ್ರೆ ಸಾಕು ಅನ್ನಿಸ್ತೈತೆ ನನಗೆ. ಒಬ್ಬರನ್ನ ರೆಡಿ ಮಾಡೋಕ್ಕೆ ಹೋಗಿ ಅಷ್ಟು ಜನ ಬಾಧೆ ಬೀಳೋದಕ್ಕನ ಒಬ್ಬನ್ನೇ ಸೈಡ್ಗೆ ಇಕ್ಬಿಟ್ಟು ಅಷ್ಟು ಜನ ಖುಷಿಯಾಗಿರೋದು ಇನ್ನೂ ಒಳ್ಳೆಯದು ಅನ್ನಿಸ್ತೈತೆ. ನೀವೇನಂತೀರಿ? ಒಂದು ಕಮೆಂಟ್ ಮಾಡಿರಿ ನೋಡೋಣ. ಟೊಮೊಟೊ ಮಾರ್ಕೆಟ್ ಬಂದಿದ್ದೀನಿ. ಇವತ್ತು ಟೊಮೊಟೊ ಬೇಜಾನ್ ಕಮ್ಮಿ ಬಂದೈತೆ. ಒಂದು ಲಾಟ್ ನೋಡಿದ್ದೀನಿ, ಅವ್ರು ನಿಂತ್ಕೊಂಡಿರೋ ಲಾಟು, ಅದು 40 ಬಾಕ್ಸ್ ಐತೆ. ಹಾಕ್ಕೊಂಡು ಮನೆಗೆ ಹೋಗ್ತಾ ಇರೋದಷ್ಟೇ. ಇವತ್ತು ಬೇಗ ಮನೆಗೆ ಹೋಗೋದು, ಹಾಕ್ಕೊಂಡು ಕೊಡ್ತಾರೆ. ಮತ್ತೆ ಮನೆ ಕಡೆ ಪಯಣ ಸ್ಟಾರ್ಟು. ಟೊಮೊಟೊ ಏನು ಜಾಸ್ತಿ ಏನು ಹಾಕಿಲ್ಲ, 29 ಬಾಕ್ಸ್ ಹಾಕಿದ್ದೀನಿ, ಸಾಕು. ನಾಳೆ ನೋಡೋಣ. ಬೆಳಗ್ಗೆ ಹೋಗೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಜಿಮ್ಗೆ. ಮಧ್ಯಾಹ್ನ ಪಯಣ ಸ್ಟಾರ್ಟು ಜಿಮ್ ಕಡೆ. ಬ್ಯಾಗ್ ಹಾಕ್ಕೊಂಡು ಜಿಮ್ ಕಡೆ ಹೊಂಟಿದ್ದೀನಿ. ಇವತ್ತಿನ ಕತೆ ಇನ್ನೇನೂ ಇಲ್ಲ. ಜಿಮ್ಮೆಲ್ಲ ಮುಗಿಸ್ಕೊಬಂದು ಇವಾಗ ತಾನೇ ಮನೆಗೆ ಬಂದೆ. ಒಂದು 6 ಗಂಟೆ ಆಯಿತು. ಊಟ ತಿಂದ್ಬಿಟ್ಟು ಮನೆಗೆ ಬಂದು ದಬ್ಬಾಕೊಂಡಿದ್ದೀನಿ. ಮಲ್ಕೋದು ಬಿಟ್ಟಾಗ ನಮ್ಗೆ ಬೇರೆ ಕೆಲಸ ಇಲ್ಲ. ರೆಸ್ಟ್ ಮಾಡೋ ಫಿಲಮ್ ನೋಡೋ ಅಷ್ಟೇ. ರೆಸ್ಟ್ ಮಾಡೋದೇ ಫಿಲಮ್ ನೋಡೋ ಅಷ್ಟು ಇದಿಲ್ಲ. ಮಲಗ್ತೀನಿ. ಓಕೆ, ಗುಡ್ ನೈಟ್. ಇವತ್ತಿನ ಕತೆ ಇಷ್ಟೇ. ಗುಡ್ ನೈಟ್.